Hello all, this video is on chapter 6 Sante Gadya of Savi Kannada textbook for class 2. I have written the whole chapter line by line in English and Kannada so that it will be easy for parents to help their kids in reading the chapter. Let's move on to the video. ಅಂದು ಶನಿವಾರ ಶಾಲೆಗೆ ಮಧ್ಯಾಹ್ನ ರಜೆ. ಅಂದು means that day. ಶನಿವಾರ Saturday. ಶಾಲೆ school. ಮಧ್ಯಾಹ್ನ afternoon. ರಜೆ holiday. It was Saturday and it was half day or it was a holiday in the afternoon for the school. ಅನಿತಾ, ಜಾನ್, ರಾಶಿದ್ ಮತ್ತು ಕುಮಾರ ನಾಲ್ವರು ತಮ್ಮೂರಿನ ಸಂತೆ ನೋಡಲು ಹೊರಟರು. So Anita, Jan, Rashid and Kumara. These are the names of the four kids. Nalvaru means four of them. Tammurina. Tamma means there. Uru means village. Sante. What is Sante? Market or fair. Nodalu. See. Horattaru. What is horadu? Horadu means to go. All the four kids, Anita, Jan, Rashid and Kumara, they went to see the market in their village. ಅನಿತಾಳ ಚಿಕ್ಕಪ್ಪ ಜೊತೆಯಲ್ಲಿ ಇರುವುದು ಅವರಿಗೆ ತುಂಬ ಸಂತೋಷವೆನ್ನಿಸಿತ್ತು. ಅನಿತಾಳ means Anita's. ಚಿಕ್ಕಪ್ಪ means father's younger brother, uncle. Jyote means together. Okay, Jyote means together. Tumba, very much. Santosha, happy. So they were very happy as Anita's uncle also joined together with them. ಊರಂಚಿನ ಮೈದಾನದಲ್ಲಿ ಸಂತೆ ನೆರೆದಿತ್ತು. ಊರು village, ಅಂಚಿನ at the end or in the border. ಮೈದಾನದಲ್ಲಿ, ಮೈದಾನ ground, ಮೈದಾನದಲ್ಲಿ in the ground. Sante, festival or market, ನೆರೆದಿತ್ತು gathered. In the ground, at the end of the village, the festival was gathered. ಅಲ್ಲಿ ಸದ್ದುಗದ್ದಲ ತುಂಬಿತ್ತು. ಸದ್ದುಗದ್ದಲ means noise. ಅಲ್ಲಿ there. ತುಂಬಿತ್ತು filled. It was very noisy. ಮಕ್ಕಳಿಗೆ ಸಂತೆಯೊಳಗೆ ನುಗ್ಗುವ ಆತುರ. ಮಕ್ಕಳಿಗೆ. ಮಕ್ಕಳು means kids. ಮಕ್ಕಳಿಗೆ for kids. ಸಂತೆಯೊಳಗೆ. ಒಳಗೆ means inside. Nuggua means to enter. Atura, hurry or eagerness. Kids were very eager to enter inside the market. ಆದರೆ ಅನಿತಳ ಚಿಕ್ಕಪ್ಪ ಅವರನ್ನು ಸಂತೆಯ ಮುಂಭಾಗದಲ್ಲಿ ನಿಲ್ಲಿಸಿಕೊಂಡು ಬಟ್ ಅನಿತಾ ಚಿಕ್ಕಪ್ಪ ಅಂಕಲ್ ಅವರನ್ನು ಸಂತೆ ಮಾರ್ಕೆಟ್ಸ್ ಮುಂಭಾಗದಲ್ಲಿ ಇನ್ ಫ್ರಂಟ್ ಆಫ್ ನಿಲ್ಲಿಸಿಕೊಂಡು to stand. But Anita's uncle made them stand in front of the market and said, ಮಕ್ಕಳೇ ಅವಸರದಿಂದ ಚದುರಿ ಹೋಗಬೇಡಿ. ಮಕ್ಕಳೇ kids, ಅವಸರ in a hurry. ಅವಸರ hurry. ಅವಸರದಿಂದ in hurry. ಚದುರಿ means, what is ಚದುರಿ? To spread. ಹೋಗಬೇಡಿ. Don't spread across in a hurry. Kids, please don't spread across in a hurry. ನನ್ನ ಜೊತೆಯಲ್ಲಿ ಬನ್ನಿ. ಸಂತೆಯಲ್ಲಿ ಸುತ್ತಿಸುವೆ ಎಂದರು. ನನ್ನ means ಮೈ. ಬನ್ನಿ come. ಜೊತೆಯಲ್ಲಿ ಬನ್ನಿ. ನನ್ನ ಜೊತೆಯಲ್ಲಿ ಬನ್ನಿ. Please come along with me. ಸಂತೆಯಲ್ಲಿ ಸುತ್ತಿಸುವೆ. ಸುತ್ತಿಸು means to take a round. So kids, don't spread across the market in a hurry. Come along with me. I will take you around the market, he said. So the Anita's chikkappa made the kids stand in front of the market and said, kids,
Don't spread across in the market in a hurry. You please come along with me. I will take you around the market. ಎಲ್ಲರೂ ಖುಷಿಯಿಂದ ಒಪ್ಪಿದರು. ಎಲ್ಲರೂ ಎವ್ರಿವನ್ ಖುಷಿಯಿಂದ ವಿತ್ ಹ್ಯಾಪಿನೆಸ್ ಒಪ್ಪಿದರು. ಎಗ್ರೀಡ್ ಎವ್ರಿವನ್ ಎಗ್ರೀಡ್ ಹ್ಯಾಪಿಲಿ. ಸಂತೆಯ ಒಳಗೆ ಬಂದರು. ಸಂತೆ ಮಾರ್ಕೆಟ್. ಸಂತೆಯ ಮಾರ್ಕೆಟ್ಸ್ ಒಳಗೆ ಇನ್ಸೈಡ್ ಬಂದರು. ದೇ ಕೇಮ್ ಇನ್ಸೈಡ್ ದ ಮಾರ್ಕೆಟ್. ಅಲ್ಲಿ ದಿನಸಿ ಅಂಗಡಿಗಳು ಸಾಲು ಸಾಲಾಗಿದ್ದವು. ಅಲ್ಲಿ ದೇರ್. ದಿನಸಿ ಮೀನ್ಸ್ ಗ್ರಾಸರಿ. ಅಂಗಡಿ ಶಾಪ್. ಅಂಗಡಿಗಳು ಶಾಪ್ಸ್. ಸಾಲು ಸಾಲಾಗಿದ್ದವು. ಸಾಲು ಮೀನ್ಸ್ ಲೈನ್. ಲೈನ್ ಬೈ ಲೈನ್. ದೇರ್ ವೇರ್ ಗ್ರಾಸರಿ ಶಾಪ್ ಲೈನ್ ಬೈ ಲೈನ್. ಅಕ್ಕಿ, ಜೋಳ, ರಾಗಿ, ತೊಗರಿ, ಕಡಲೆ ಮುಂತಾದ ಧಾನ್ಯಗಳ ರಾಶಿ ಒಂದು ಕಡೆ ಇದೆ. ಅಕ್ಕಿ ರೈಸ್, ಜೋಳ ಕಾರ್ನ್, ರಾಗಿ ಮಿಲ್ಲೆಟ್, ತೊಗರಿ ತೂರ್ ದಾಲ್, ಕಡಲೆ ಪೀನಟ್ ಮುಂತಾದ ಲೈಕ್ ದೀಸ್. ಧಾನ್ಯಗಳ ಧಾನ್ಯ ಪಲ್ಸ್. ಧಾನ್ಯಗಳ ಆಫ್ ಪಲ್ಸಸ್. ರಾಶಿ ಪೈಲ್ ಒಂದು ಕಡೆ ಎಟ್ ಒನ್ ಪ್ಲೇಸ್. ಸೊ at one place there were piles of rice, corn, millet, tur dal, peanut, etc. ಇನ್ನೊಂದು ಬದಿಯಲ್ಲಿ ತೆಂಗಿನಕಾಯಿ, ಎಳನೀರು, ಕೊಬ್ಬರಿ ಇಟ್ಟಿದ್ದಾರೆ. ಇನ್ನೊಂದು ಮೀನ್ಸ್ ನೆಕ್ಸ್ಟ್ ಆರ್ ಅನದರ್. ಬದಿ ಮೀನ್ಸ್ another side. ತೆಂಗಿನಕಾಯಿ ಮೀನ್ಸ್ ಕೋಕೋನಟ್. ಎಳನೀರು ಟೆಂಡರ್ ಕೋಕೋನಟ್. ಕೊಬ್ಬರಿ ಡ್ರೈ ಕೋಕೋನಟ್ ಇಟ್ಟಿದ್ದಾರೆ. ಇಡು ಮೀನ್ಸ್ ಕೀಪ್. ಇಟ್ಟಿದ್ದಾರೆ ಕೆಪ್ಟ್. ಇನ್ ಅನದರ್ ಸೈಡ್ ದೇ ಹ್ಯಾವ್ ಕೆಪ್ಟ್ ಕೋಕೋನಟ್, ಡ್ರೈ ಕೋಕೋನಟ್, ಟೆಂಡರ್ ಕೋಕೋನಟ್. ಓಕೆ. ಮುಂದಿನ ಸಾಲಿನಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಗುಡ್ಡೆಗಳಿವೆ. ಮುಂದಿನ ಫ್ರಂಟ್. ಸಾಲು ಮೀನ್ಸ್ ಲೈನ್. ಮುಂದಿನ ಸಾಲಿನಲ್ಲಿ ಇನ್ ದ ಫ್ರಂಟ್ ಲೈನ್. ಈರುಳ್ಳಿ ಅನಿಯನ್ಸ್. ಬೆಳ್ಳುಳ್ಳಿ ಗಾರ್ಲಿಕ್. ಗುಡ್ಡೆ ಮೀನ್ಸ್ ಪೈಲ್. ಇನ್ ಫ್ರಂಟ್ ಲೈನ್ there were piles of onions, garlic. ಅದರ ಪಕ್ಕದಲ್ಲಿ ಮೆಣಸಿನಕಾಯಿ, ಮರದ ಬುಡದಲ್ಲಿ ವೀಳ್ಯದೆಲೆ, ಬಾಳೆ ಎಲೆ, ಅಡಿಕೆ ಇವೆ. ಅದರ ಮೀನ್ಸ್ ಇಟ್ಸ್. ಪಕ್ಕದಲ್ಲಿ ಮೀನ್ಸ್ ಸೈಡ್. ಮೆಣಸಿನಕಾಯಿ ರೆಡ್ ಚಿಲ್ಲಿ. ಮರ ಮೀನ್ಸ್ ಟ್ರೀ. ಮರದ ಬುಡದಲ್ಲಿ ಮೀನ್ಸ್ ಅಂಡರ್ ದ ಟ್ರೀ. ವೀಳ್ಯದೆಲೆ ಮೀನ್ಸ್ ಬೀಟಲ್ ಲೀಫ್. ಬಾಳೆ ಎಲೆ ಬನಾನಾ ಲೀಫ್. ಅಡಿಕೆ ಮೀನ್ಸ್ ಬೀಟಲ್ ನಟ್. ಇವೆ ಮೀನ್ಸ್ ಇಟ್ಸ್ ದೇರ್. ಸೊ ದೀಸ್ ವೇರ್ the red chilli, beetle leaf, banana leaf, beetle nut were there besides the piles of onion and garlic. ಮುಂದೆ ಹೋದರೆ ಬದನೆ, ಸೌತೆ, ಬೆಂಡೆಕಾಯಿ, ತೊಂಡೆಕಾಯಿ, ಟೊಮೆಟೊ ಮುಂತಾದ ತರಕಾರಿಗಳನ್ನು ಇಟ್ಟಿದ್ದಾರೆ. ಮುಂದೆ ಫ್ರಂಟ್ ಹೋದರೆ ಇಫ್ ಯು ಗೋ ಬದನೆ, ಬ್ರಿಂಜಾಲ್, ಸೌತೆ, ಕುಕುಂಬರ್, ಬೆಂಡೆಕಾಯಿ, ಲೇಡೀಸ್ ಫಿಂಗರ್, ತೊಂಡೆಕಾಯಿ, ಐವಿ ಗಾಟ್, ಟೊಮೆಟೊ ಮೀನ್ಸ್ ಟೊಮ್ಯಾಟೊ, ಮುಂತಾದ ಮೀನ್ಸ್ ಸಿಮಿಲರ್. ತರಕಾರಿ ಮೀನ್ಸ್ ವೆಜಿಟೇಬಲ್. ತರಕಾರಿಗಳನ್ನು ವೆಜಿಟೇಬಲ್ಸ್ ಇಟ್ಟಿದ್ದಾರೆ. ಇಡು ಮೀನ್ಸ್ ಕೀಪ್. ಇಟ್ಟಿದ್ದಾರೆ ಮೀನ್ಸ್ ಕೆಪ್ಟ್. So if you go further in front, they have kept the similar vegetables like brinjal, cucumber, lady's finger, ivy gourd, tomato. ಪಕ್ಕದಲ್ಲಿ ವಿವಿಧ ಸೊಪ್ಪನ್ನು ಮಾರುತ್ತಿದ್ದಾರೆ. ಪಕ್ಕದಲ್ಲಿ ಮೀನ್ಸ್ ನೆಕ್ಸ್ಟ್ ಟು ದ್ಯಾಟ್. ವಿವಿಧ ಡಿಫ್ರೆಂಟ್. ಸೊಪ್ಪು ಮೀನ್ಸ್ ಲೀಫಿ ವೆಜಿಟೇಬಲ್ಸ್. ಮಾರುತ್ತಿದ್ದಾರೆ. ಮಾರು ಮೀನ್ಸ್ ಟು ಸೆಲ್. ಮಾರುತ್ತಿದ್ದಾರೆ ಮೀನ್ಸ್ ದೇ ಆರ್ ಸೆಲ್ಲಿಂಗ್. ಸೊ ನೆಕ್ಸ್ಟ್ ಟು ದ್ಯಾಟ್ ದೇ ಆರ್ ಆಲ್ಸೋ ಸೆಲ್ಲಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್. ಅನಿತಾ ಸೇಸ್, ಓಹೋ ಅಲ್ಲಿ ನೋಡಿ ಘಮಘಮಿಸುವ ಹೂಗಳು. ಅಲ್ಲಿ ದೇರ್ ನೋಡಿ ಲುಕ್.
Gamagamisu means fragrance. Who means flowers. Hoogalu, flowers. Oh, look there, the fragrance of flowers. The Chikkappa says to that, ಬಿಸಿಲಿಗೆ ಬಾಡಾದಿರಲಿ ಎಂದು ನೆರಳಿನಲ್ಲಿ ಇಟ್ಟಿದ್ದರೆ. ಬಿಸಿಲಿಗೆ ಬಾಡಾದಿರಲಿ. ಬಿಸಿಲಿಗೆ means ಬಿಸಿಲು means the heat, bisilu, the heat of the sun. Badadirali, badu means to dry out. Endu, for that. Neralinalli, neralu means neralu means shade. Neralinalli in shade. Ittidare, idu means keep, ittidare kept. So the Chikkappa says they have kept it in the shade so that it won't dry out with the heat of the sun. ಅಲ್ಲಿ ಸೇವಂತಿಗೆ, ಅಲ್ಲಿ ದೇರ್ ಸೇವಂತಿಗೆ, ಕ್ರಿಸಾಂತಿಮಮ್ ಮಲ್ಲಿಗೆ, ಜಾಸ್ಮಿನ್ ಕನಕಾಂಬರ, ಕ್ರೊಸಾಂದ್ರ ಗುಲಾಬಿ, ರೋಸ್ ಚೆಂಡು, ಮ್ಯಾರಿಗೋಲ್ಡ್ ಫ್ಲವರ್ಸ್. ಹೂಗಳಿವೆ, ಹೂ ಮೀನ್ಸ್ flowers. ಹೂಗಳಿವೆ, there are flowers. So Chikkappa says they have kept the flowers in the shade so that they don't dry out in the sun. And also there is chrysanthemums, jasmine, rose and marigold flowers there. So now John says, remember it is written as John, not John. Okay, so John says, ಇಲ್ಲಿಗೆ ಇವೆ ಎಲ್ಲವನ್ನು ಎಲ್ಲಿಂದ ತರುತ್ತಾರೆ. ಇಲ್ಲಿಗೆ, here, ಇವೆ ಎಲ್ಲವನ್ನು, all these, ಎಲ್ಲಿಂದ, from where, ತರುತ್ತಾರೆ, to bring. So where do they bring or get these from? So Chikkappa replies, ಇವೆ ಎಲ್ಲವನ್ನು ರೈತರು ತಮ್ಮ ಹೊಲ ಗದ್ದೆ ತೋಟಗಳಲ್ಲಿ ಬೆಳೆಯುತ್ತಾರೆ. Chikkappa say, ಇವೆ ಎಲ್ಲವನ್ನು, all these, ರೈತರು means farmers, ತಮ್ಮ, theirs, ಹೊಲ ಗದ್ದೆ means it's farm, ತೋಟ means garden, ಬೆಳೆಯುತ್ತಾರೆ means grow. So Chikkappa says the farmers grow all these in their farms. ಅಲ್ಲಿಂದ ತಂದು ಇಲ್ಲಿ ಮಾರುತ್ತಾರೆ. ಅಲ್ಲಿಂದ, from there, ಇಲ್ಲಿ, here, ತಂದು, bring, ಮಾರು, to sell, ಮಾರುತ್ತಾರೆ, to sell. So these are, the farmers grow these in their farm and garden, and then from there they bring it here and sell it. Now Rashid says, ಚಿಕ್ಕಪ್ಪ ಅಲ್ಲಿ ಕೈ ಚೀಲ ಬುಟ್ಟಿ ಹಿಡಿದು ಜನರು ಓಡಾಡುತ್ತಿದ್ದಾರಲ್ಲ, ಏಕೆ? ಚಿಕ್ಕಪ್ಪ, ಅಂಕಲ್, ಅಲ್ಲಿ, ದೇರ್, ಕೈ ಚೀಲ, ಹ್ಯಾಂಡ್ ಬ್ಯಾಗ್, ಚೀಲ, ಬ್ಯಾಗ್, ಬುಟ್ಟಿ, ಬಾಸ್ಕೆಟ್, ಹಿಡಿದು, ಹೋಲ್ಡ್, ಜನರು, ಪೀಪಲ್. ಓಡಾಡು means to move around. ಏಕೆ, why? So now Rashid asked, Uncle, why those people are moving around with handbags, bags, basket? So Chikkappa says, ಅವರೆಲ್ಲ ತಮಗೆ ಬೇಕಾದ ಪದಾರ್ಥಗಳನ್ನು ಕೊಳ್ಳಲು ಬಂದಿದ್ದಾರೆ. ಅವರೆಲ್ಲ, all those, ತಮಗೆ, for them, ಬೇಕಾದ, required, ಪದಾರ್ಥ, things or items, ಕೊಳ್ಳು, to buy, ಬಂದಿದ್ದಾರೆ, they have come. So they have come to buy the things which they want. Now Kumara asks, ಇಲ್ಲಿ ಎಲ್ಲ ಪದಾರ್ಥಗಳು ಸಿಗುತ್ತವೆಯೇ? ಇಲ್ಲಿ, here, ಎಲ್ಲ, all, ಪದಾರ್ಥಗಳು, items, ಸಿಗು, to get, do we get all items here? Chikkappa replies, ಹೌದು, ಬನ್ನಿ, ಈ ಅಂಗಡಿಯಲ್ಲಿ ರವೆ, ಗೋಧಿ, ಬೇಳೆ, ಸಾಂಬಾರ ಪದಾರ್ಥಗಳು, ಅರಿಶಿನ, ಕುಂಕುಮ, ಕಾಫಿ ಪುಡಿ, ಟೀ ಪುಡಿ, ಚಾಕ್ಲೇಟ್, ಬಿಸ್ಕುಟ್, ಇನ್ನು ಮುಂತಾದ ಪದಾರ್ಥಗಳು ಇವೆ. Chikkappa says, yes, ಹೌದು, yes, ಬನ್ನಿ, come, ಈ ಅಂಗಡಿಯಲ್ಲಿ, in the shop. ರವೆ, ಗೋಧಿ, wheat, ಬೇಳೆ, ದಾಲ್, ಸಾಂಬಾರ ಪದಾರ್ಥಗಳು means spices or masalas. ಅರಿಶಿನ, turmeric, ಕುಂಕುಮ means kumkum. ಕಾಫಿ ಪುಡಿ means coffee powder. ಟೀ ಪುಡಿ, tea powder. ಚಾಕ್ಲೇಟ್ means chocolate. ಬಿಸ್ಕುಟ್, biscuit. ಮುಂತಾದ similar ಪದಾರ್ಥಗಳು, items ಇವೆ. It is there. So Chikkappa says, yes, in this shop, come to this shop, there is
Rava, Godi. Godi means wheat. Bele, dal, spices, turmeric powder, kumkum, coffee powder, tea powder, chocolate, biscuit. Similar items in this shop. Now Kumara says, ನೋಡಿ ನನ್ನ ಅಕ್ಕ ಬಳಸುವ ರಿಬ್ಬನ್, ಬಳೆ, ಸರ, ಪೌಡರುಗಳು ಇಲ್ಲಿವೆ. So Kumara, ನೋಡಿ means look. ನನ್ನ, my, akka means elder sister. Balasua, which she uses. Ribbon. Bale means bangle. Sara, chain. Powderugalu, powders. Talcum powders. Illive means it's there here. So Kumara says, look, all these items like ribbon, bangles, chain, talcum powders, which my elder sister Akka uses, it's here. Then Chikkappa says, ಹೌದು, ಅದರ ಪಕ್ಕದ ಅಂಗಡಿ ನೋಡಿ, ಅಲ್ಲಿ ಎಲ್ಲ ಬಗೆಯ ಸಿದ್ಧವಾದ ಉಡುಪುಗಳು, ಹೊದಿಕೆಗಳು ಸಿಗುತ್ತವೆ. So now Chikkappa says, ಹೌದು, yes, ಅದರ, that, ಪಕ್ಕದ, side, ಅಂಗಡಿ, shop, ನೋಡಿ, look at the shop next to that. ಅಲ್ಲಿ ಎಲ್ಲ ಬಗೆಯ, ಅಲ್ಲಿ means there, ಎಲ್ಲ means all, ಬಗೆಯ types, ಸಿದ್ಧವಾದ ready-made, ಉಡುಪುಗಳು dress, ಹೊದಿಕೆಗಳು means blankets, ಸಿಗುತ್ತವೆ, you will get. So Chikkappa says, yes, you see the shop next to it, there you will get ready-made dresses, blankets, etc. Anita says, ಅಬ್ಬಾ, ಸಂತೆಯಲ್ಲಿ ಇಷ್ಟೆಲ್ಲ ಅಂಗಡಿಗಳು. ಅಬ್ಬಾ means, oh my god, ಸಂತೆಯಲ್ಲಿ, in the market, ಇಷ್ಟೆಲ್ಲ, lots of, ಅಂಗಡಿಗಳು, shops. Oh my god, there are lots of shops in this market. Chikkappa says, ಅಲ್ಲಿ ನೋಡಿ, ಗುದ್ದಲಿ, ಹಾರೆ, ಪಿಕಾಸಿ, ಕುಳ, ಕುಡುಗೋಲು, ವಿವಿಧ ಬಗೆಯ ಹಗ್ಗಗಳಿವೆ. So Chikkappa says, ಅಲ್ಲಿ ನೋಡಿ, look there. Guddali means spade, the tool used for farming. Hare, crowbar. Pikkasi, pickaxe. Kula means, it's also called as plowshare, a tool used to dig. Kudukolu means sickle. Vividha bageya, vividha means different, bageya different types. Hagga means rope, so different types of ropes. So Chikkappa says, look there are different types of tools, farming tools, and also different types of ropes. ಇವೆಲ್ಲವೂ ರೈತರಿಗೆ ಬೇಕಾದ ಸಲಕರಣೆಗಳು. ಇವೆಲ್ಲವೂ ರೈತರಿಗೆ ಬೇಕಾದ ಸಲಕರಣೆಗಳು. So ಇವೆಲ್ಲವೂ, all these, ರೈತರು means farmer, ರೈತರಿಗೆ for farmers, ಬೇಕಾದ which is required, ಸಲಕರಣೆಗಳು means instruments. So these are the instruments required for the farmers. ಸುತ್ತಮುತ್ತಲಿನ ಹಳ್ಳಿಯ ಜನರು ಬಂದು ತಮಗೆ ಬೇಕಾದ ವಸ್ತುಗಳನ್ನು ಇಲ್ಲಿ ಖರೀದಿಸುತ್ತಾರೆ. ಸುತ್ತಮುತ್ತಲಿನ means nearby or around. ಹಳ್ಳಿಯ ಜನರು, ಹಳ್ಳಿ means village, ಜನರು people, ಬಂದು come, ತಮಗೆ, for them, ಬೇಕಾದ required. ವಸ್ತುಗಳನ್ನು means, ವಸ್ತು means things, ವಸ್ತುಗಳನ್ನು means things. ಇಲ್ಲಿ means here. ಖರೀದಿಸು means buy. People around or near to this village will come here to buy the items which they require. John says, ಅಲ್ಲಿ ಏನು ರಿಪೇರಿ ಮಾಡುತ್ತಿದ್ದಾರೆ? ಏನದು? ಅಲ್ಲಿ, there, ಏನು means what. ರಿಪೇರಿ, repair. ಮಾಡುತ್ತಿದ್ದರೆ, doing. ಏನದು? What is that? So John is asking, they are repairing something. What is that?
So Chikkappa says, ಅಲ್ಲಿ ಹಾಳಾಗಿರುವ ಬೀಗ ಹಾಗೂ ಕೊಡೆ ರಿಪೇರಿ ಮಾಡುತ್ತಿದ್ದಾರೆ. ಅಲ್ಲಿ there ಹಾಳಾಗಿರುವ which is spoiled or which is not in a working condition. ಬೀಗ lock. ಹಾಗೂ means and. ಕೊಡೆ umbrella. ರಿಪೇರಿ repair. ಮಾಡುತ್ತಿದ್ದಾರೆ they are doing. So they are repairing the locks and umbrella which is spoiled or which is not in working conditions. Now Anita says, ಚಿಕ್ಕಪ್ಪ ಆ ಮೂಲೆಯಲ್ಲಿ ಏನೋ ನಡೆಯುತ್ತಿರುವಂತಿದೆ. ಚಿಕ್ಕಪ್ಪ uncle ಆ ಮೂಲೆಯಲ್ಲಿ, ಮೂಲೆ means corner. Okay. ಏನೋ means something. ನಡೆಯುತ್ತಿರುವಂತಿದೆ means happening. So uncle, there is something happening in that corner? Anita ask. Ask the uncle. Chikkappa says or replies to Anita that ಅಲ್ಲಿ ಹಗಲು ವೇಷ ಆಟ ನಡೆಯುತ್ತಿದೆ. ಸಂತೆ ಎಂದರೆ ಕೇವಲ ವ್ಯಾಪಾರ ಮಾಡುವ ಸ್ಥಳ ಅಲ್ಲ. ಹಾಡು, ಆಟಗಳಂತಹ ಮನೋರಂಜನೆಗಳು ಇಲ್ಲಿ ನಡೆಯುತ್ತವೆ. So Anita had asked uncle, right? So what is happening in that corner? To that the uncle replies, ಅಲ್ಲಿ means there. ಹಗಲು ವೇಷ ಆಟ. ಹಗಲು ವೇಷ ಆಟ means it's a play or a drama. ನಡೆಯುತ್ತಿದೆ, happening there. ಸಂತೆ ಎಂದರೆ market means ಕೇವಲ means only. ವ್ಯಾಪಾರ. ಸಂತೆ means it's not only. ವ್ಯಾಪಾರ means business. ಮಾಡುವ. To make business. ಸ್ಥಳ place. ಅಲ್ಲ. No. So there is some play or drama going on and the market is not the place only for business. ಹಾಡು means song. ಆಟಗಳು plays. ಮನೋರಂಜನೆಗಳು entertainment ಇಲ್ಲಿ ನಡೆಯುತ್ತವೆ. So there is some play or drama going on and the market is not the place only for business. It is the place for entertainment as well. Okay. So now ಹಾಡು means song. Okay. So market is a place not only for business but also for entertainment like songs. Okay. And ಹಗಲು ವೇಷ ಆಟ. Please keep in mind this term hagalu vesha ata you would find in your question and answers following the chapter. Hagalu vesha ata. So for this Kumara says, ನಾವು ಆ ಆಟವನ್ನು ನೋಡೋಣವೇ? ಎಲ್ಲರೂ ಹಗಲು ವೇಷದ ಆಟವನ್ನು ನೋಡುವರು. So Kumara says, ನಾವು ಆ ಆಟ, ನಾವು means we. ಆ ಆಟ, that place. ನೋಡೋಣವೇ, let's watch. ಎಲ್ಲರೂ, all of them, ಹಗಲು ವೇಷದ ಆಟವನ್ನು ನೋಡುವರು. Everyone watched the play. So the meaning is, shall we also watch the play? That's what Kumara is asking. And then all of them watched the drama or play. Now Chikkappa says, ಬನ್ನಿ ಇಲ್ಲಿ ಸೇಬು, ಕಿತ್ತಳೆ, ಮುಸಂಬಿ, ಪಪ್ಪಾಯಿ, ಬಾಳೆಹಣ್ಣುಗಳನ್ನು ಇಟ್ಟಿದ್ದಾರೆ. ಬನ್ನಿ, come. ಇಲ್ಲಿ, here, ಸೇಬು, apple. ಕಿತ್ತಳೆ means orange. ಮುಸಂಬಿ, sweet lime. ಪಪ್ಪಾಯಿ, papaya. ಬಾಳೆಹಣ್ಣು, banana. ಇಟ್ಟಿದ್ದಾರೆ. ಇಡು means keep. ಇಟ್ಟಿದ್ದಾರೆ, kept. So Chikkappa says, come, they have kept all these fruits here. ನಿಮಗೆಲ್ಲರಿಗೂ ಹಣ್ಣು ಕೊಡಿಸುವೆ. ನಿಮಗೆಲ್ಲರಿಗೂ means everybody or for everyone. ಹಣ್ಣು, fruits, ಕೊಡಿಸುವೆ. I will get. So I will get fruits for all of you. ಎಲ್ಲರೂ ಬಾಳೆಹಣ್ಣು ತಿನ್ನುವರು. ಎಲ್ಲರೂ, everyone. ಬಾಳೆಹಣ್ಣು means banana. ತಿನ್ನುವರು, ate. So everyone ate banana. ಕುಮಾರನು ಸಿಪ್ಪೆಯನ್ನು ದಾರಿಗೆ ಎಸೆಯುವನು. ಸಿಪ್ಪೆ means banana peel. ದಾರಿಗೆ, road. ಎಸೆಯುವನು, through. So Kumara threw the banana peel in road. So what happened here? Chikkappa says, come. See these fruits like apple, orange, musambi, papaya, banana are kept here. I will
get these, I'll get fruits for all of you. And everyone ate banana, and the Kumar, he threw the banana peel into the road or on the road. So now Rashid says, Kumara, sippeyannu darige heseyabaradu. So Kumara says, sippeyannu, sippe means peel, sippeyannu, the banana peel, darige, road, heseyabaradu, don't throw. So he say, Kumara, you should not throw banana peel in road. So now Anita says to this, ಶಾಲೆ ಹಾಗೂ ಮನೆಯಲ್ಲಿ ಬೇಡವಾದ ವಸ್ತುಗಳನ್ನು ಹಾಕಲು ಕಸದ ಬುಟ್ಟಿಗಳಿವೆ. ಆದರೆ ಈ ಸಂತೆಯಲ್ಲಿ ಕಸವನ್ನು ಎಲ್ಲಿ ಹಾಕೋದು ಚಿಕ್ಕಪ್ಪ? So now Anita says, ಶಾಲೆ means school, ಹಾಗೂ and ಮನೆಯಲ್ಲಿ at home, ಬೇಡವಾದ means which is not required. Okay, vastugalu means things. Hakalu, to put. Kasada butti means trash. Kasa means trash. Butti means bin. Kasada butti, trash bin. Okay, so Anita says, in our home and in our school we have trash bin to put unwanted or things which is not required. ಆದರೆ but ಈ ಸಂತೆಯಲ್ಲಿ, in this market, ಕಸವನು, ಕಸ means trash, ಕಸವನು means to put the trash. ಇಲ್ಲಿ ಹಾಕುದು means to put. ಎಲ್ಲಿ ಚಿಕ್ಕಪ್ಪ, ಎಲ್ಲಿ, where? So but she says, at home and school we have trash bin to put unwanted or which is not required items. But here in the market, where shall we put the trash? Okay, so to this Chikkappa says, ಮಕ್ಕಳೇ ಇಲ್ಲೂ ಕಸದ ತೊಟ್ಟಿಗಳಿವೆ. So he says, kids, there is trash bin here also. Here ಕಸದ ತೊಟ್ಟಿ means also trash bin. ಅಲ್ಲಿ ನೋಡಿ, ಆ ತೊಟ್ಟಿಯಲ್ಲಿ ಸಿಪ್ಪೆ ಹಾಕಿರಿ. ಅಲ್ಲಿ ನೋಡಿ, ಅಲ್ಲಿ there, ನೋಡಿ look. So ಅಲ್ಲಿ ನೋಡಿ look there. ಆ ತೊಟ್ಟಿಯಲ್ಲಿ, that ತೊಟ್ಟಿ means bin. ಸಿಪ್ಪೆ ಹಾಕಿರಿ. ಸಿಪ್ಪೆ means peel. ಹಾಕಿರಿ means put. So please put that, look there, put the peel in that bin. ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಗೆ ಹಾಕಿದರು. ಸಂತೆ ನೋಡಿದ ಖುಷಿಯಲ್ಲಿ ಎಲ್ಲರೂ ಮನೆಗೆ ಹೊರಟರು. ಬಾಳೆಹಣ್ಣಿನ ಸಿಪ್ಪೆಯನ್ನು, the peel of banana, ಕಸದ ತೊಟ್ಟಿಗೆ means trash bin. ಹಾಕಿದರು, ಹಾಕು, put, ಹಾಕಿದರು, they put. So they put the banana peel in trash bin. ಸಂತೆ ನೋಡಿದ ಖುಷಿಯಲ್ಲಿ ಎಲ್ಲರೂ ಮನೆಗೆ ಹೊರಟರು. ಸಂತೆ, market, ನೋಡಿದ, look or watch. ಖುಷಿಯಲ್ಲಿ, ಖುಷಿ means happy. ಖುಷಿಯಲ್ಲಿ with happiness. ಎಲ್ಲರೂ, everybody or everyone. ಮನೆಗೆ means home. ಹೊರಟರು, ಹೊರಡು means to start. Okay, so they went home happily after seeing the market. ಸಂತೆ ಗ್ರಾಮೀಣ ಜನರ ಸಹಕಾರ ಮತ್ತು ಸಾಂಸ್ಕೃತಿಕ ಕೇಂದ್ರ. ಸಂತೆ, market, ಗ್ರಾಮೀಣ means rural, ಜನರ, people, ಸಹಕಾರ, cooperation, ಮತ್ತು and ಸಾಂಸ್ಕೃತಿಕ means cultural, ಕೇಂದ್ರ, center. Market is rural people's cooperation and cultural center. So this is all with the lesson 6, Sante. We have completed discussion of chapter 6, Sante. We will soon follow with the video of question and answer in the textbook for this chapter. Please like and subscribe our channel. Thank you.